ಆರೋಪ ಅಂತ ಹೇಳಿ ಯಾವುದಾದ್ರೂ ಒಂದು ವಿಚಾರ ಕೋರ್ಟ್ನ ಕಟಕಟೆಗೆ ಬಂದು ತಲುಪಿ ಅಲ್ಲಿ ವಾದ ಪ್ರತಿವಾದ ನಡೀತಿರೋ ಸಂದರ್ಭದಲ್ಲಿ ಅಥವಾ ತನಿಖಾ ಸಂಸ್ಥೆಗಳು ತನಿಖೆಯನ್ನು ನಡೆಸ್ತಿರುವ ಸಂದರ್ಭದಲ್ಲಿ ಮೀಡಿಯಾ ಟ್ರಯಲ್ ಮಾಧ್ಯಮಗಳಲ್ಲಿ ಅದರ ತರ್ಕ ಮಾಡುವುದು ತಪ್ಪು. ಅದರ ಸಂಪೂರ್ಣ ಅರಿವು ನಮಗೂ ಇದೆ. ಆದರೆ ಪ್ರಜ್ವಲ್ ರೇವಣ್ಣರದ್ದು ಅಂತ ಹೇಳಲಾಗ್ತಾ ಇರುವ ಈ ಪೆನ್ ಡ್ರೈವ್ ಪ್ರಕರಣ, ಇದರಲ್ಲಿ ಆರೋಪಗಳು ಕೇಳೋಕೆ ಸಿಗ್ತಾ ಇರೋದು ಈ ರಾಜ್ಯದ ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬದ ವಿರುದ್ಧವಾದರೂ ಕೂಡ ಕೇವಲ ಅಷ್ಟಕ್ಕೆ ನಿಂತಿಲ್ಲ ಆರೋಪ ಪ್ರತ್ಯಾರೋಪದ ಸರಣಿ. ದೇವೇಗೌಡರ ಕುಟುಂಬವನ್ನು ಹಣಿಯೋಕೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಜೆಡಿಎಸ್ನ ಮೈತ್ರಿ ಹೋರಾಟ, ಪಕ್ಷ ಸಂಘಟನೆಯ ಮೈತ್ರಿ ಹೋರಾಟಕ್ಕೆ ಹಿನ್ನಡೆ ಆಗಬೇಕು ಅನ್ನೋ ಕಾರಣಕ್ಕೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಪಕ್ಷ ಅದರ ರಾಜ್ಯ ಘಟಕದ ಅಧ್ಯಕ್ಷರೂ ಆಗಿರುವ ಡಿ.ಕೆ. ಶಿವಕುಮಾರ್ ಅವರು ಹುನ್ನಾರ ನಡೆಸಿದ್ರು ಅನ್ನೋ ಗಂಭೀರ ಆರೋಪ ಇವತ್ತು ಕೇಳೋಕೆ ಸಿಕ್ಕಿದೆ. ಇನ್ಫ್ಯಾಕ್ಟ್ ಮಹಾನಾಯಕ ಅನ್ನೋ ಹೆಸರನ್ನ ಕುಮಾರಸ್ವಾಮಿ ಅವರು ಹಿಂದೆನೇ ಹೇಳಿದ್ರಾದ್ರೂ ಕೂಡ ಅದಕ್ಕೆ ಪೂರಕ ಅನ್ನುವಂತಹ, ನಾನು ಸಾಕ್ಷಿ ಅಂತ ಹೇಳ್ತಾ ಇಲ್ಲ, ಬದಲಾಗಿ ಪೂರಕ ಅನ್ನಿಸುವಂತಹ ಒಂದು ಆಡಿಯೋ ಇವತ್ತು ಸ್ಫೋಟವಾಗಿದೆ. ಇವತ್ತು ಬಹಿರಂಗವಾದ ಈ ಆಡಿಯೋ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಕೊಡೋ ಸಾಧ್ಯತೆ ಇದೆ. ಇನ್ ಕೇಸ್ ಈ ಆಡಿಯೋ ಸಂಭಾಷಣೆ ಸತ್ಯ ಅನ್ನೋದು ಸಾಬೀತಾದ್ರೆ, ಯಾಕಂತಂದ್ರೆ ಇದರಲ್ಲಿ ಸಂಪೂರ್ಣವಾಗಿ ದೇವೇಗೌಡರ ಕುಟುಂಬವನ್ನ ಟಾರ್ಗೆಟ್ ಮಾಡಿಟ್ಕೊಂಡೆ ಹುನ್ನಾರವನ್ನ ನಡೆಸಲಾಗಿದೆಯಾ. ಡಿ.ಕೆ. ಶಿವಕುಮಾರ್ ಅವರದ್ದು ಎನ್ನಲಾಗ್ತಾ ಇದೆ ಮಾತು, ಶಿವರಾಮೇಗೌಡರದ್ದು ಹಾಗೆ ದೇವರಾಜೇಗೌಡರದ್ದು ಅಂತ ಹೇಳಲಾಗ್ತಾ ಇದೆ ಮಾತುಗಳು. ಅದರಲ್ಲಿ ನಡೆದಿರುವ ಸಂಭಾಷಣೆಗಳು ಅನೇಕ ಅನುಮಾನಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ. ಆಡಿಯೋ ಸಂಭಾಷಣೆಯಲ್ಲಿ ಏನಿದೆ ಕೇಳಿಸ್ಕೊಳ್ಳಿ, ನಂತರದಲ್ಲಿ ಚರ್ಚೆ. ಹಲೋ ಸರ್, ಕೊಡ್ತೀನಿ ನೋಡಿ. ಕೊಡಿ ಗೌಡ್ರೆ ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅಣ್ಣ ನಮಸ್ಕಾರ ಅಣ್ಣ. ನೀನ್ ಎಲ್ಲಿ ಈಗ ಮನೆ ಇರೋದು ಎಲ್ಲಿ ನಿಂದು? ಅಣ್ಣ ಮನೆ ಏನಂದ್ರು ಹೆಬ್ಬಳದ ಒಂದು ಮನೆ ಇದೆ ಅಣ್ಣ. ನೀನ್ ಈಗ ವಾಸ ಎಲ್ಲಿದ್ಯಪ್ಪ? ಈಗ ನಾನು ವಾಸದ ಕ್ರಿಸ್ಟಲ್ ಟ್ರಾನ್ಸ್ಪಿಟಿ ಅಣ್ಣ. ಇಲ್ಲಿ ಬೊಮ್ಮೆನಹಳ್ಳಿ ಅಂತ ಹೇಳಿ ಈಗ ಹೊಸಕೋಟೆ ಹತ್ರ ಬರ್ತದಣ್ಣ. ಹಾ ಹೌದಣ್ಣ. ಅಲ್ಲಿ ಇಲ್ಲಿ ನೀನ್ ಸದಾಶಿವ ನಗರಕ್ಕೆ ಬರಕ್ಕೆ ಎಷ್ಟೊತ್ತಾಗತ್ತೆ ಅಣ್ಣ? ಇಲ್ಲಿಂದ ಹೆಂಗೆ ಮಾಡಿ ಕೂಡ ಒಂದು ಮುಕ್ಕಾಲು 2 ಗಂಟೆ ಆಗುತ್ತೆ. 1.5 ಗಂಟೆ ಅಂತೂ ಆಗೇ ಆಯ್ತದ ಅಣ್ಣ. 1.5 ಗಂಟೆ ಆಯ್ತು. ನೀನ್ ಅಷ್ಟು ದೂರ ಹೋಗಿ ಉಳ್ಕೋತಾರ ಬೆಂಗಳೂರು ಇಲ್ಲಾರವ? ಏನ್ ಮಾಡ್ತೀವಿ ಅಣ್ಣ, ಸ್ವಲ್ಪ ಸಿಟಿ ಬೇಡ, ಔಟ್ ಕಟ್ಸ್ಬೋಣ ಅಂತ ಇಲ್ಲಿ ಅಪಾರ್ಟ್ಮೆಂಟ್ ಹೋಗ್ರೆ. ಇಲ್ಲಿ ಡಿ.ಕೆ. ಸಾಹೇಬ್ರಿಗೆ ಕೊಡ್ತೀನಿ. ಕೊಡಿ ಅಣ್ಣ. ಏನ್ ನಡೆದಿದೆ ಎಲ್ಲ ಕರೆಕ್ಟ್, ಉಳಿಕೆದೆಲ್ಲ ಬಿಡು, ನಾವಿರ್ತೀವಿ. ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಹೇಳಿ. ನಾಳೆ ಏನಾಗುತ್ತೆ ಅನ್ನೋದ್ನು ಆಯ್ತಾ ಇದೆ, ನಿನ್ಗೇನೇನ್ ಡೆವಲಪ್ಮೆಂಟ್ ಸಿಕ್ಕಿದೆ ಅದೆಲ್ಲ ಹೇಳು. ಕೊಡಿ ಅಣ್ಣ. ನಮಸ್ಕಾರ ದೇವರಾಜ್ ಅಣ್ಣ. ನಮಸ್ಕಾರ ಅಣ್ಣ. ಚೆನ್ನಾಗಿದ್ದೀರಾ ಅಣ್ಣ? ನೆನಪಾಯ್ತಣ್ಣ ನಮ್ದು. ಹೇಳಿ ಅಣ್ಣ. ಹೇಳಿ ಅಣ್ಣ. ಏನೇನಾಯ್ತು? ಏನಿದೆ ಪರಿಸ್ಥಿತಿ ಅಣ್ಣ? ಇವಾಗಿನ ಪರಿಸ್ಥಿತಿಯಲ್ಲಿ ಸ್ವಲ್ಪ ಅವ್ರು ಏನ್ ಮಾಡಿದಾರೆ ಅಣ್ಣ, ಹೈಕೋರ್ಟ್ ಅಲ್ಲಿ ನಾಳೆ ಸ್ಟೇ ಆಗೋ ಚಾನ್ಸಸ್ ತುಂಬಾ ಇದೆ ಅಣ್ಣ. ಯಾಕಂದ್ರೆ ಕಂಪ್ಲೇಂಟರ್ಸ್ ಸರಿಯಾಗಿ ಕಂಪ್ಲೇಂಟ್ ಕೊಟ್ಟಿಲ್ಲ ಅಣ್ಣ. ಅಲ್ಲಿ ಅವ್ರ ಕಂಪ್ಲೇಂಟ್ ಯಾವ ತರ ಕೊಡ್ಬೇಕಾಗ ಆ ತರ ಕೊಟ್ಟಿಲ್ಲ ಅವರು. ಹಾಗಾಗಿ ಆ ಗ್ರೌಂಡ್ ಅಲ್ಲಿ, ಆಮೇಲೆ 2ನೇದಾಗಿ ಅಣ್ಣ, ಆ ಸೆಕ್ಷನ್ ಅಣ್ಣ ಅಬೌವ್ 6 months ಡಿಲೇ ಆಯ್ತು ಅಂತಂದ್ರೆ ರೀಸನ್ ಕೊಡ್ಬೇಕಲ್ಲ, ಅದು ಬಹಳ ವ್ಯಾಲ್ಯೂಬಲ್ ರೀಸನ್ ಕೊಡ್ಬೇಕಲ್ಲಿ. ಇವರು ಈಕೆನ ಹೇಳಿದ್ರೆ 9 years ವ್ಯತ್ಯಾಸ ಹೇಳಿದಾರೆ ಡೇಟ್. ಬಟ್ ಇದೊಂದು ಅವ್ರಿಗೆ ಗ್ರೌಂಡ್ ಬಚಾವಕ್ಕೆ ಒಂದು ಅವಕಾಶ ಅಣ್ಣ. ಇನ್ನೊಂದು SIT ಅವರಣ್ಣ, ಅವ್ರು ಏನು ಡೈರೆಕ್ಟ್ ಆಗಿ ಅವ್ರನ್ನ ಕರ್ಕೊಂಡೋಗಿ ಕೋರ್ಟ್ ಅಲ್ಲಿ ಸಾಹೇಬ್ರ ಮುಂದೆ ಪ್ರೊಡ್ಯೂಸ್ ಮಾಡಿ ಅಲ್ಲಿ ಏನಾರ ರೇಪ್ ಅನ್ನ ಕಂಟೆಂಟ್ಸ್ ಏನಾರ ಕೊಡ್ತು ಅಂದ್ರಣ, ಇದು ಸೀರಿಯಸ್ ಅಫೆನ್ಸ್ ಆಗ್ತದಣ್ಣ ಅದು. ಸೊ ಆತರ ಅವರು ಕರೆಕ್ಟ್ ಬಿಡು. ಓಕೆ, ಅದನ್ನ ಮಾಡ್ಬೇಕಣ್ಣ. ಅದನ್ನ ಮಾಡಿಲ್ಲ. ಈಗ ಅಲ್ಲಿ ಸಾಹೇಬ್ರ ಮುಂದೆ ಮರು ಹೇಳಿಕೆ ಅಂತ ಕೊಡ್ಬೇಕಣ್ಣ. ಅವ್ರ ಮುಂದೆ ಕೊಡ್ಬೇಕು. 164 ಸ್ಟೇಟ್ಮೆಂಟ್ ಅಲ್ಲಿ ಸಾಹೇಬ್ರ ಮುಂದೆ ಕೊಡ್ಬೇಕಣ್ಣ. ಅದು ಕಾನ್ಫಿಡೆನ್ಶಿಯಲ್ ಆಗಿ ಅವ್ರು ಮಾಡಿಸ್ತಾರೆ ಅಣ್ಣ ಅದರಲ್ಲಿ. ಬಟ್ ಬಿಗಿ ಇಲ್ಲ ಅಣ್ಣ ಅವರಲ್ಲಿ ಒಂದು ಸ್ಟ್ರೈಟ್ನೆಸ್ ಇಲ್ಲ. ನಮ್ಮ ಹತ್ರ ಇರೋರು ಸದ್ಯ ಅವರಾದ್ರೆ ಕರ್ಕೊ ಒಂದು ದೇವ್ರಿಗೆ ಹೇಳ್ತಿದೀವಲ್ಲ, ಹೇಳ್ಸೋರಲ್ಲ. ಹೌದೌದೌದೌದಣ್ಣ. ಸ್ವಲ್ಪ ಅವ್ರ ಒಂಚೂರು ಬಿಗಿ ಆಗಿದ್ರಣ್ಣ. ಆಯ್ತು, ನಾವು ಅಟೆಂಡ್ ಮಾಡ್ತೀವಿ. ಬೇರೆ ಎವಿಡೆನ್ಸಸ್ ಇಲ್ಲ. ಕುಮಾರಸ್ವಾಮಿನೇ ಬಿಟ್ಟಿರ್ಬೇಕು ಅಂತ ಹೇಳಿ, ಕುಮಾರಸ್ವಾಮಿಗೆ ಅವ್ರ ಮಗ ಮುಂದಕ್ಕೆ ಬರ್ಬೇಕು ಅಂತ ಆಸೆ ಇದೆ, ಇವ್ನ್ ಮುಂದಕ್ಕೆ ಬಂದ್ಬಿಟ್ಟಾನ ಅಂತ ಅದಕ್ಕೋಸ್ಕರ ಮಾಡಿದಾನೆ ಅಂತ ಹೇಳಿ. ದ್ಯಾವೇಗೌಡ ಮಕ್ಕಳು
ಓ ಏನ್ ಕಡಿಮೆ ಅಂತ ಗೌಡ, ಇನ್ನೂ ಆತ್ಮಹತ್ಯೆ ಮಾಡ್ಕೊಂಡಿದ್ವಲ್ಲ ಜಾವಗೌಡ. ಕೇಳೋಣ ಇಲ್ಲಿ ಒಂದ್ ನಿಮಿಷ ಕೇಳಿ. ಇನ್ನೇನೇನು ವಿಡಿಯೋಗಳಿದೆ ನನಗೆ ಬಿಡ್ಲಿಕ್ಕೆ ಮಾತಾಡಿದ್ರು ಬೆಳಿಗ್ಗೆ. ನೀವ್ ಏನೇನಿದೆ ನಮಗ್ ಕೊಡಿ, ನೀವೇನ್ ತಲೆನೇ ಕೆಡಿಸ್ಕೋಬೇಡಿ. ಅವ್ರನ್ನ ಬಲಿ ಹಾಕಕ್ಕೆ ಗೌರ್ಮೆಂಟ್ ತೀರ್ಮಾನ ಮಾಡ್ಬಿಟ್ಟಿದೆ. ಅರ್ಥವಾಯ್ತಾ? ಸರಿ 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 ಅಣ್ಣ. ಏನ್ ಈಗ ನೀನೇನ್ ಪೆನ್ ಡ್ರೈವ್ ಅನ್ನು ನಾಕ್ ಮಾಡಿ ಹಾಸ್ಪಿಟಲ್ ಹಂಚಿಲ್ಲ. ಹಂಚಿದ್ರೆ ತಪ್ಪೇನಿದೆ ಹೇಳಿ? ಹೊಡಿದ್ರು ನಾವು ಅಲ್ಲ, ರಾಂಗ್ ರೈಟ್ ಅನ್ನಕ್ಕಿಂತ ಏನು ಅದೇನು ನೀವು ಲಾಯರ್ ಅಲ್ವಾ? ಅದೇನಂತ ಏನು ಆಗಲ್ಲ ಅಣ್ಣ. ಇದು ಪನಿಷ್ಮೆಂಟ್ ಕಾನೂನು ಪ್ರಕಾರ ಪನಿಷ್ಮೆಂಟ್ ಅಲ್ಲ ಅಣ್ಣ. ಹೆಣ್ಮಕ್ಳು ಮಾನ ಮರ್ಯಾದೆ ಅಣ್ಣ. ಅವ್ರ ಶೀಲದ ಬಗ್ಗೆ ನಾವ್ ಯೋಚನೆ ಮಾಡ್ಬೇಕಲ್ಲ. ಈಗ ಅದ್ರ ಬಗ್ಗೆ ನೀವ್ ಯಾಕೆ ಯೋಚನೆ ಮಾಡ್ತೀರಿ? ಅಮಿತ್ ಶಾ ಚೆನ್ನಾಗಿ ಹೇಳೋಣಲ್ಲ, ಹೆಣ್ಮಕ್ಳಿಗೆ ಸುರಕ್ಷಿತ ತಾಣವಲ್ಲ ಕರ್ನಾಟಕ. ನನಗೀಗ ಒಂದು ನಿಮಿಷ ಕೇಳ್ತೀನಿ, ನೀವು DK ಅವ್ರ ಜೊತೆಗೆ ಕೈ ಜೋಡಿಸೋದಿದ್ರೆ ನಿಮ್ಗೆ ಎಲ್ಪು ಮಾಡ್ತಾರೆ, ನಿಮ್ಗೆ ಯಾವ ತರ ಬೇಕೋ ಅವ್ರು ನೋಡ್ಕೊಳ್ತಾರೆ. ನಾನು ಇವತ್ತೊಂದು ಮಾತು ಹೇಳಿದೆ, ಇವತ್ತೊಂದು ಹೇಳಿದೆ, ಸಾಯಂಕಾಲ ಬರ್ತದೆ. ನಾನು BJP ನಿಂತಿದ್ದೆ, ನಾನು BJP ಸಂಸದನಾಗಿದ್ದನು. BJP ಇದ್ದೀನಿ, ನಾನು ಮಾಜಿ ಸಂಸದ. ನರೇಂದ್ರ ಮೋದಿಗೆ ನಾನು ಒತ್ತಾಯ ಮಾಡ್ತೀನಿ, ಇವ್ರನ್ನ ಮೊದಲು ಆಚೆ ಹಾಕ್ತೀನಿ, NDA ಇಂದ ಆಚೆ ಹಾಕ್ಬಿಟ್ಟು ಅಂತ ಒತ್ತಾಯ ಮಾಡ್ತೀನಿ. ಅದಾದ್ಮೇಲೆ BJPನ ಇನ್ನು ಮುಂದೆ ಕಟ್ಟೋದು ಹಳೆ ಮೈಸೂರಿನಲ್ಲಿ ಕನಸು. ಇವ್ರಿನ್ ಯಾವ ಕಾರಣಕ್ಕೂ ಕಟ್ಟಕ್ಕಾಗಲ್ಲ, ಹೊರತುಬಿಡಿ. ನಾನು ಹೇಳಿದೆ, ನಾನು ಯಡಿಯೂರಪ್ಪನ ಮಗ ಬಂದ ಮೇಲೆ ವಿಜಯೇಂದ್ರ ಬಂದ ಮೇಲೆ ಏನೋ ಕಟ್ತಾನೆ ಅಂತಿದ್ದೆ, ಈ ಚುನಾವಣೆಗೆ ಮಾರಾಟ ಆಗೋಯ್ತು ಅಂತ ಹೇಳಿದೆ. ರೈಟ್, ಇಷ್ಟು ಆಡಿಯೋ ಸಂಭಾಷಣೆ ಇವತ್ತು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಯಿತು. ಅದನ್ನ ವೀಕ್ಷಕರ ಮುಂದೆ ಅನ್ಎಡಿಟೆಡ್, ಅಂದ್ರೆ ನಮಗೆ ಮೂಲಗಳಿಂದ ಯಾವ ರೀತಿಯಾಗಿ ಸಿಕ್ತೋ ಅದನ್ನ ಯಥಾವತ್ತಾಗಿ ವೀಕ್ಷಕರ ಮುಂದಿಡುವ ಪ್ರಯತ್ನವನ್ನ ನಾವು ಮಾಡಿದ್ದೇವೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಈ ಆಡಿಯೋದಲ್ಲಿರುವ ಸಂಭಾಷಣೆ ನಿಜಕ್ಕೂ ಕೂಡ DK ಶಿವಕುಮಾರ್ ಅವರದ್ದೇನಾ? ಕ್ವೆಶ್ಚನ್ ಮಾರ್ಕ್. ಯಾಕಂತಂದ್ರೆ ಈ ಆಡಿಯೋದ ಅಥೆಂಟಿಸಿಟಿ, ಅಧಿಕೃತತೆ ಬಗ್ಗೆ ಇನ್ನೂ ಸ್ಪಷ್ಟನೆ ಇಲ್ಲ. ಸೋ ವಿತ್ ದ ಪೆನ್ ಡ್ರೈವ್, ಅಂದ್ರೆ ಈ ಪೆನ್ ಡ್ರೈವ್ ವಿಡಿಯೋ ಅದರಲ್ಲಿ ಪ್ರಜ್ವಲ್ ರೇವಣ್ಣ ಅವರೇ ಇದ್ದಾರಾ? ಅದು ಕೂಡ ಇನ್ನೂ ತನಿಖೆಗೆ ಒಳಪಟ್ಟಿರೋ ವಿಚಾರ. ಪ್ರಜ್ವಲ್ ರೇವಣ್ಣ ಅವ್ರ ವಿರುದ್ಧ ಕೇಳೋಕ್ ಬಂದಿರೋ ಆರೋಪ ಕೂಡ ಇನ್ನೂ ತನಿಖೆಯಾಗಿದೆ. ಇದೆಲ್ಲವೂ ಕೂಡ ಸತ್ಯಾನ ಅನ್ನೋ ಪ್ರಶ್ನಾರ್ಹವಾಗಿ ಉಳಿದಿದೆ. ಆದರೆ ಚರ್ಚೆ ಮಾಡಲೇಬೇಕಾ? ಯಾಕೆ ಅಂತಂದ್ರೆ ಒಂದು ರಾಜ್ಯದ ಉಪಮುಖ್ಯಮಂತ್ರಿಗಳು ರಾಜಕೀಯ ಉದ್ದೇಶಕ್ಕೋಸ್ಕರ ಇಂಥ ಅಸಹ್ಯ ಅನಿಸೋ ಪ್ರಕರಣವನ್ನ ದುರ್ಬಳಕೆ ಮಾಡ್ಕೊಳ್ಳೋ ಹಂತಕ್ಕೆ ಹೋಗ್ತಾರಾ? ಆ ಪ್ರಶ್ನೆ ಸಾಮಾನ್ಯ ಜನರ ಮನಸ್ಸಿನಲ್ಲೂ ಕೂಡ ಉಳಿದು ಬಿಡುತ್ತೆ.